शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै श्री गुरुवे नमः। सर्वमङ्गलमाङ्गल्ये शिवे कन्याप्रसादिके हिरण्ये त्र्यम्बके गौरी नारायणे नमोस्तुते। या देवी सर्वभूतेषु ज्योतिरूपेण संस्थिता नमस्तस्यै 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 नमो नमः। कर्पूरकान्तिदेहाय ब्रह्ममूर्तिधराय च वेदशास्त्रपरिज्ञाय दत्तात्रेय नमोस्तुते। आदौ ब्रह्म हरिर्मध्ये अन्त्ये देवो सदाशिवः मूर्तित्रयस्वरूपाय दत्तात्रेय नमोस्तुते। कर्पूरगौरं करुणावतारं संसारसारं भुजगेन्द्रहारं सदा वसन्ते हृदयारविन्दं। ಶಿವ ಕರ್ಪೂರದಂತೆ ಸ್ವಚ್ಛ ಸುಂದರ ಸ್ಪಷ್ಟ. ಶಿವನ ಕರ್ಪೂರಕ್ಕೆ ಯಾಕೆ ಬಳಸ್ತಾರೆ ಅಂದ್ರೆ ಕರ್ಪೂರ ಹೇಗೆ ಶಾಖಕ್ಕೆ ಕರಗಿಬಿಡುತ್ತೋ ಶಿವನು ಅಷ್ಟೇ ಭಕ್ತರಿಗೆ ಕರಗಿ ನೀರಾಗ್ಬಿಡ್ತಾರೆ. ಅವನು ಭಕ್ತ ಪರಾಧೀನ. ಅದಕ್ಕೋಸ್ಕರ ಕರ್ಪೂರ ಗೌರಂ ಅಂತ ಹೇಳ್ತಾರೆ. ಅವನು ಕರುಣಾವತಾರ ಕರ್ಪೂರದಂತೆ ಭಕ್ತರ ಭಕ್ತಿಗೆ ಕರಗಿಸ್ತಾರೆ. ಆ ಶಿವ ಮತ್ತು ಭವಾನಿ ಇಬ್ಬರಿಗೂ ತಲೆಬಾಗಿ ವಂದಿಸುವೆ ಎನ್ನುವುದು ಯಜುರ್ವೇದದ ಮಂತ್ರ, ಯಜುರ್ವೇದದ ಶಿವ ಮಂತ್ರ. कर्पूरगौरं करुणावतारं संसारसारं भुजगेन्द्रहारं सदा वसन्ते हृदयारविन्दं सदा वसन्ते हृदयारविन्दं। भवं भवामि सहितं नमामि। या कुन्देन्दु तुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करा
ಶಂಕರ ಪ್ರಭು ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಸುಮತಿ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭುತಿ ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಹಿಂದೆ ಬಹಳ ಹಿಂದೆ ಮನೆಗಳಿಗೆ ಸೀಮಿತವಾಗಿದ್ದಂತಹ ಗಣೇಶ ಚತುರ್ಥಿಯನ್ನು ನಾಡ ಹಬ್ಬವಾಗಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಆಚರಿಸಲಾಯಿತು. ಮನೆಗಳಿಗೆ ಅಷ್ಟೇ ಅಲ್ಲ, ಬೀದಿಗಳಲ್ಲಿ ಮನೆಗಳಲ್ಲಿ ಹಾಗೂ ನಾಡ ಹಬ್ಬವಾಗಿ ಮಾಡುತ್ತಿದ್ದರು. ಶಿವಾಜಿ ಮಹಾರಾಜರ ಧಾರ್ಮಿಕ ಗುರು ಸಮರ್ಥ ರಾಮದಾಸರು ಆ ಗಣೇಶನಿಗೋಸ್ಕರವೇ ಒಂದು ಆರತಿ ಹಾಡನ್ನು ಬರೆದರು. ಆ ಆರತಿ ಹಾಡು ಎಷ್ಟು ಪ್ರಸಿದ್ಧ ಅಂದರೆ ಇಂದಿಗೂ ಮಹಾರಾಷ್ಟ್ರದಲ್ಲಿ ಯಾರೇ ಈ ಗಣಪತಿ ಆರತಿ ಮಾಡಬೇಕಾದ್ರೆ ಅದೇ ಹಾಡನ್ನು ಹಾಡ್ತಾರೆ. ಇದು ಶಿವಾಜಿ ಮಹಾರಾಜರ ಕಾಲದ ನಂತರ ಮೊಘಲರು, ತದನಂತರ ಬಂದ ಇಂಗ್ಲಿಷ್ನವರು ನಿಂತೋಗ್ಬಿಟ್ಟು ಮನೆಗೆ ಸೀಮಿತವಾಗಿತ್ತು ಗಣೇಶನ ಹಬ್ಬ. ಆಮೇಲೆ ಮತ್ತೆ ಬಾಲಗಂಗಾಧರ ತಿಲಕರವರು ರಾಷ್ಟ್ರೀಯ ಜನಗಳ ಮನೆಗಳನ್ನೆಲ್ಲ ಸೇರಿಸಿ ಊರ ಹಬ್ಬ ನಾಡ ಹಬ್ಬವಾಗಿ ಆಚರಿಸಿದರು. ಸ್ವಾತಂತ್ರ್ಯದ ಚಳುವಳಿಗೋಸ್ಕರ ಇದು ಪ್ರೇರಣೆ ಆಯಿತು. ಅಂತಹ ಸಮರ್ಥ ರಾಮದಾಸರ ಒಂದು ರಚನೆ ಯಮನ್ ಕಲ್ಯಾಣರಾಗಿದೆ. सुखकर्ता दुःखकर्ता वार्ता विघ्नाची सुखकर्ता दुःखकर्ता वार्ता विघ्नाची नोनी पूर्णी प्रेम कृपा दयाची सर्वांगी सुंदर उदिशेरुराची कांती जलके मांडू मुक्ता परयाची जय देव जय देव जय देव जय मंगल मूर्ते दर्शन मात्रे मन कामना पूर्ते जय देव रत्न कटिका तुझ गौरी तुवरा चंदनाची ऊटू कुंकुमा केशाला हीरे जडती मुक्ता शोभिता भारा जय मंगल मूर्ते जय देव जय मंगल मूर्ते दर्शन मात्रे मन कामना पूर्ते जय देव लंबोदर पीतांबर गरिवर वंदना लंबोदर पीतांबर गरिवर वंदना सरला सोंडा वक्रतुंड श्रीनयना दासा रामाच्या वडपाही सदना दासा रामाच्या वडपाही सदना संकष्टी पावावे निवाडी प्रबंधना जय देव जय दर्शन मात्रे मन कामना पूर्ते जय देव योगी मनेगे बंदा श्री गुरु देव मनेगे बंदा कालली पादुका कೈಯಲ್ಲಿ ದಂಡ
ಹೇಳ್ರಿ ಸ್ವಲ್ಪ ಹಾಡಿ ಮುಂದುವರಿಸಿ ಹಾಡ್ರಿ. ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ. ಕಾಲದಿ ಪಾದುಕ ಕೈಯಲ್ಲಿ ದಂಡ ಬಾಲರವಿಯ ಕಳೆಯ ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ. ಮಸ್ತಕದಲ್ಲಿ ಜಡೆ ಶೋಭಿಸುತ್ತಿರಲು ಮಸ್ತಕದಲ್ಲಿ ಜಡೆ ಶೋಭಿಸುತ್ತಿರಲು ಕಸ್ತೂರಿ ತಿಲಕ ಚಂದನಾನೆಯಲಿ ವಿಸ್ತರನಲು ಮಗದ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ. ಜೋರುಗಳು ಹೊರಟಳು ರುದ್ರಾಕ್ಷ ಜೋರುಗಳು ಹೊರಟಳು ರುದ್ರಾಕ್ಷ ಜೋರಿಗೆ ಬಗೆಯೋ ಕಾಷಾಯಾಂಬರನ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ. ಕುರ್ದೀಪದಿ ಕೃಷ್ಣಯ ದಡದಲ್ಲಿ ಕುರ್ದೀಪದಿ ಕೃಷ್ಣಯ ದಡದಲ್ಲಿ ಸರಸದಿ ವಾಸಿ ದೀಪ ಸರಸದಿ ವಾಸಿ ದೀಪಯೋಗಿ ಪರಮ ಪುರುಷ ದುಹರಿಯ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಬಂದ. ಕಾಲದಿ ಪಾದುಕ ಕೈಯಲ್ಲಿ ದಂಡ ಬಾಲರವಿಯ ಕಳೆಯ ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಬಂದ. ಭಕ್ತ ಕಾಮ ಕಲ್ಪ ಧ್ರುವನೇತ ಭಕ್ತ ಕಾಮ ಕಲ್ಪ ಧ್ರುವನೇತ ನಿಜಭೂತ ಆತ್ಮದತ್ತ ಶಂಕರ ಗುರು ರೂಪ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ. ನಮನೆ ಮಾಡೆ ಗುರು
ಗುರುರಾಯ ಮಹಾರಾಜ ದತ್ತಾತ್ರೇಯ तुझे अवधूता मूर्ते तुझे अवधूता मूर्ते तुझे अवधूता मूर्ते नमस्ते नमस्ते गुरुराय महाराज दत्तात्रेय नमस्ते नमस्ते गुरुराय महाराज दत्तात्रेय माझ्या अनुसूया सुता माझ्या अनुसूया सुता तुका म्हणे पावाजी नमस्ते माझे नमस्ते गुरुराय महाराज दत्तात्रेय दिगंबर 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 श्रीपाद वल्लभ दिगंबर एकदन्ताय विद्महे वक्रतुण्डाय धीमहि तन्नो दन्त प्रचोदयात्। ಶ್ರೀರಾಮ ಮಂತ್ರದ ರಹಸ್ಯವನ್ನು ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಉಲ್ಲೇಖಿಸಿರುವಂತೆ ಸನಕ ಸನಂದಾದಿ ಮುನಿಗಳು ಆಂಜನೇಯನನ್ನು ಶ್ರೀರಾಮ ಮಂತ್ರಾರ್ಥವನ್ನು ಬೇಳೆಂದು ಪ್ರಾರ್ಥಿಸಿದರು. ನವವ್ಯಾಕರಣ ಸ್ವರೂಪಿಯಾದ ಆಂಜನೇಯ ಹೇಳುತ್ತಾನೆ, ನಾರಾಯಣಾಷ್ಟಾಕ್ಷರೇ ಚ ಶಿವ ಪಂಚಾಕ್ಷರೇ ತಥಾ
ದ್ವಯಾ ರಾಮೋ ರಮಂತೆ ಯತ್ರ ಯೋಗಿನಃ. ನಾರಾಯಣಾಷ್ಟಾಕ್ಷರ ಮಂತ್ರಿ ನಾರಾಯಣಾಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ. ನಾರಾಯಣಾಷ್ಟಾಕ್ಷರ ಮಂತ್ರದಿಂದ ರಾ ಎನ್ನುವ ಅಕ್ಷರವನ್ನು ತೆಗೆದುಕೊಂಡು ಶಿವಪಂಚಾಕ್ಷರಿ ಮಂತ್ರದಿಂದ ಮಾ ಎನ್ನುವ ಅಕ್ಷರವನ್ನು ತೆಗೆದುಕೊಂಡು ಅವೆರಡನ್ನು ಒಟ್ಟು ಸೇರಿಸಿದಾಗ ರಾಮ ಮಂತ್ರ ಉತ್ಪತ್ತಿಯಾಗುತ್ತದೆ. ಯಾವುದರಲ್ಲಿ ರಾಮ ಮಂತ್ರದಲ್ಲಿ ಯಾವುದರಲ್ಲಿ ಜ್ಞಾನ ಯೋಗಿಗಳು ಅಹರ್ನಿಶವಾಗಿರುವರೋ ಆ ರಮಾರಮರಾಗಿರ್ತಾರೋ ಅಂತಹ ಬ್ರಹ್ಮಸ್ವರೂಪಕ್ಕೆ ಒಪ್ಪುವ ಹೆಸರೇ ಶ್ರೀರಾಮನಾಮ. ಇನ್ನು ರಾಮತಾರಕ ಮಂತ್ರವಾದರೂ ಹರ ಉಮೆಗೆ ಉಪದೇಶಿಸಿದ ಮಂತ್ರ. ಹಾಗಾಗಿ ಹರ ಉಮ ಎರಡು ಪದಗಳನ್ನು ನಾಮಗಳನ್ನು ಒಟ್ಟಿಗೆ ಉಚ್ಚರಿಸಿದಾಗ ಶಿಬ್ಬರಗತಿಯಲ್ಲಿ ಉಚ್ಚರಿಸಿದಾಗ ರಾಮ ಮಂತ್ರ ಉತ್ಪತ್ತಿಯಾಗಿದೆ. ಹರ ಉಮ ಹರ ಉಮ ಹರ ಉಮ ಹರ ಉಮ ಹರ ಉಮ ಹರ ಉಮ ಅಂದಾಗ ಮಧ್ಯ ರಾಮ ಬರುತ್ತೆ. ಈ ರಹಸ್ಯವನ್ನು ರಮಣ ಮಹರ್ಷಿಗಳು ಜಗತ್ತಿಗೆ ಪ್ರಕಟಿಸಿದ್ದಾರೆ. ಜಪತು ಮಂತ್ರಂ ಜನ್ಮ ಸಾಫಲ್ಯ ಮಂತ್ರಂ. ಜನನ ಮರಣ ಭೇದ ಕ್ಲೇಶ ವಿಚ್ಛೇದ ಮಂತ್ರಂ. ಸಕಲ ನಿಯಮ ಮಂತ್ರಂ ಸರ್ವಶಾಸ್ತ್ರಾಹಿಕ ಮಂತ್ರಂ. ರಘುಪತಿ ನಿಜ ಮಂತ್ರಂ ರಾಮ ರಾಮೇತಿ ಮಂತ್ರಂ. ನಿಖಿಲ ನಿಲಯ ಮಂತ್ರಂ ನಿತ್ಯತತ್ವಾಕ್ಯ ಮಂತ್ರಂ. ನಿಖಿಲ ನಿಲಯ ಮಂತ್ರಂ ನಿತ್ಯತತ್ವಾಕ್ಯ ಮಂತ್ರಂ. ಭವಕುಲಕರ ಮಂತ್ರಂ ಭೂಮಿಜಾ ಪ್ರಾಣ ಮಂತ್ರಂ. ಪವನಸುತ ಮಂತ್ರಂ ಪಾರ್ವತೀ ಮೋಕ್ಷ ಮಂತ್ರಂ. ಪಶುಪತಿ ನಿಜ ಮಂತ್ರಂ ರಾಮ ರಾಮೇತಿ ಮಂತ್ರಂ. ಪ್ರಣವ ವಿಜಯ ಮಂತ್ರಂ ಪ್ರಾಣ ನಿರ್ವಾಣ ಮಂತ್ರಂ. ಪ್ರಣವ ವಿಜಯ ಮಂತ್ರಂ ಪ್ರಾಣ ನಿರ್ವಾಣ ಮಂತ್ರಂ. ಪ್ರಕೃತಿ ಪುರುಷ ಮಂತ್ರಂ ಬ್ರಹ್ಮರುದ್ರೇಂದ್ರ ಮಂತ್ರಂ. ಪ್ರಕಟಿತ ದುರಿತ ರಾಗದ್ವೇಷ ನಿರ್ನಾಶ ಮಂತ್ರಂ. ರಘುಪತಿ ನಿಜ ಮಂತ್ರಂ ರಾಮ ರಾಮೇತಿ ಮಂತ್ರಂ. ಸಂಸಾರ ಸಾಗರ ವಿಶ್ವ ಮಂತ್ರಂ. ಸಾಕ್ಷಾನ್ ಮುಮುಕ್ಷು ಜನ ಸೇವಿತ ಸಿದ್ಧ ಮಂತ್ರಂ. ಸಾರಂಗಸ್ತಮುನ ಹಸ್ತ ನಿವಾಸ ಮಂತ್ರಂ. ಕೈವಲ್ಯ ಮಂತ್ರಂ ಮನಿಷಾಂ ಭಜರಾಮ ಮಂತ್ರಂ.
पंढरीच्या वास चंद्रभागा आणि दर्शना विठोबाची पंढरीच्या वास चंद्रभागा आणि दर्शना विठोबाची हे जिगडे मजा हे जिगडे मजा हे जिगडे मजा जन्म जन्मांतरी हे जिगडे हे जिगडे हे जिगडे मजा जन्म जन्मांतरी मागणे नाही तुझी पंढरीच्या वास चंद्रभागा आणि दर्शन विठोबाची पंढरीच्या वास चंद्रभागा मुखी नाम सदा मुखी नाम सदा विष्णू संतांची दशाला मुखी नाम सदा संतांची दशाला जनी जनार्दन ऐसा भावा पंढरीच्या वास चंद्रभागा आणि दर्शन विठोबाची नाम म्हणे तुझे नाम म्हणे तुझे नित्य महाद्वारी नाम म्हणे तुझे नित्य महाद्वारी जनी जनार्दन ऐसा भावा पंढरीच्या वास चंद्रभागा आणि दर्शन विठोबाची पंढरीच्या वास चंद्रभागा
ಇವರೇ ಇವರೇ ರಾಮರಸಂ ರಸನೆ ಇವರೇ ರಾಮರಸಂ ರಸನೆ ಇವರೇ ರಾಮರಸಂ ರಸನೆ ಇವರೇ ರಾಮರಸಂ ರಸನೆ दूरिदातृत पादक संसर्गं पूरितनाना पूरितनानाविध परवरं पिबरे रामरसं रसने ಜನನ ಮರಣ ಭಯ ಜನನ ಮರಣ ಭಯ ಜನನ ಮರಣ ಭಯ ಶೋಕವಿದೂರಂ ಸಕಲ ಶಾಸ್ತ್ರ ಸಕಲ ಶಾಸ್ತ್ರ ನಿಗಮಾಗಮಸಾರಂ ಇವರೇ ಇವರೇ ರಾಮರಸಂ ರಸನೆ ಇವರೇ ರಾಮರಸಂ ರಸನೆ परिपालित सरसिज गर्भानन्दं परिपालित सरसिज गर्भानन्दं परम पवित्र पाशानन्दं पिबरे पिबरे रामरसं रसने पिबरे रामरसं रसने शुद्ध परमहंस आश्रम गीतं शुकशौनक शुकशौनक कौशिक मुखपीतं पिबरे रामरसं रसने पिबरे रामरसं रसने सीतावर रामचंद्र की जय रामचंद्र मूर्ति की जय स्वयं प्रकाश सच्चिदानंद महाराज की जय ಸರ್ ಒಂಚೂರು ಕಾಫಿ ಕೊಡ್ಲಾ ನೀರು ಬೇಕಾ ಅಲ್ಲ ಅಲ್ಲಿ ಕಾಫಿ ತಂದಿದ್ದೀವಿ ಬೇಕಾ ಅಂತ ಇನ್ನು ಸ್ವಲ್ಪ ಹೊತ್ತು ಹೋಗ್ಲಾ ಕುಡಿದ್ಬಿಡಿ ಆರೋಗ್ಯತೆ ಫ್ಲಾಸ್ಕಲ್ಲಿ ಕಾಣ್ತಾ ಇಲ್ಲ ಅಥರ್ವ ಹೌದೌದು రామచంద్రులు నాపై చలము చేసినారు సీతమ్మ చెప్పవమ్మ ಪ್ರಸಂಗ ಗೋಲ್ಕೊಂಡ ಸಂಸ್ಥಾನದ ನವಾಬರ ಸರ್ಕಾರದಲ್ಲಿ ಕಂದಾಯ ಅಧಿಕಾರಿ ತಹಶೀಲ್ದಾರ್ ಆಗಿದ್ದ ಕಂಚರ್ಲ ಗೋಪಣ್ಣ ಅಲಿಯಾಸ್ ರಾಮದಾಸ್ ಭದ್ರಾಚಲದಲ್ಲಿ ಭವ್ಯವಾದ ಸೀತಾರಾಮನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದರು. 350 ವರ್ಷದ ಹಿಂದಿನ ಲೆಕ್ಕದಲ್ಲಿ 6 ಲಕ್ಷ ವರ, ಇಂದಿನ ಕಾಲಮಾನಕ್ಕೆ 1,000 ಕೋಟಿ ಇರ್ಬೋದು.
ಮಂದಿರವನ್ನು ಕಟ್ಟಿದ ಮೇಲೆ ನವಾಬ ಸುಮ್ಮನೆ ಬಿಡ್ತಾರ? ಅವರನ್ನ ಕಾರಾಗೃಹ ಕಟ್ಟಿದ. 12 ವರ್ಷ ಕಠಿಣ ಸಜೆ ಕಾರಾಗೃಹವಾಸ. ಕಾರಾಗೃಹವಾಸದಲ್ಲಿ ಅವರ ಮೈಯೆಲ್ಲ ಹೊಡೆತದಿಂದ ರಕ್ತ ಸಿಕ್ತವಾಗಿ ಇತ್ತು. 12 ವರ್ಷ ಕಳೆದಿದೆ. ರಾಮನ್ನ ಪ್ರತಿ ದಿವಸ ಪ್ರತಿ ಕ್ಷಣ ರಾಮನನ್ನು ಸ್ತುತಿಸಿದ್ರು. ರಾಮ ನಿರುತ್ತರನಾದ. ಏನು ಮಾತಾಡಿದ್ರು ಅದನ್ನೇ 11 ವರ್ಷ ಕಳೆದೋಗಿದೆ. 11 ವರ್ಷ ಹತ್ರ ಬಂದೋಗಿದೆ. 11 ವರ್ಷದ ಮುಂಚೆ 12 ವರ್ಷದ ಮುಂಚೆ ಹೇಗಿದ್ರು ಅವರು ಮಾಡೋದಿಲ್ಲ ಅಂತ. ಹಾಗೆ ಎಷ್ಟು ಕೀರ್ತನೆ ರಚಿಸಿ ಹಾಡಿ ಪಾಡಿ ನಲಿದಿ ಕೆತ್ತನೆ ಮಾಡಿ ಈ ಕಾರಾಗೃಹದ ಕಲ್ಲಿನ ಮೇಲೆ ಉಗುರಿನಿಂದ ಎಲ್ಲ ಕೆಲವರನ್ನ ಕೆತ್ತಿದ್ರು. ಲಕ್ಷ್ಮೀ ನರಸಿಂಹಸ್ವಾಮಿನ ಕೆತ್ತಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ರಾಮನನ್ನು ತುಂಬಾ ಆವಾಗ ಎಷ್ಟು ಮಾತಾಡಿದ್ರು ಕೇಳ್ತಾರೆ ಇದ್ದಾಗ ಅವರಿಗೆ ಒಂಥರ ಹತಾಶೆ ನಿಂದೆನಲ್ಲಿ ಒಂದು ಕೀರ್ತನೆ ರಚಿಸಿದ್ರು. ಅದು ನಿಂದಾಸ್ತುತಿ ಭಗವಂತನಿಗೆ ಬಹಳ ಪ್ರಿಯವಂತೆ. ನಿಂದಾಸ್ತುತಿ ಅದಕ್ಕೆ ಪುರಂದರದಾಸರು ಹಲವಾರು ನಿಂದಾಕೃತಿಗಳನ್ನು ತೋರಿಸಿದ್ದಾರೆ. ನಿಂದೆ ಮಾಡಿದರೆ ಯಾಕೆಂದ್ರೆ ನಿಂದಾಕೃತಿ ಯಾಕೆ ಕೃತಿ ಅಂದರೆ ನಾವೇ ನೋಡಿದ್ದೀವಿ. ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷದ ಮಕ್ಕಳು ನಿಮ್ಮನ್ನು ಬೈದ್ರೆ ಏನಿಸುತ್ತೆ? ಬೇಜಾರಾಗಲ್ಲ. ನನ್ನ ಮಗ ಎಷ್ಟು ಜನ ಮಾತಾಡ್ತಾನೋ, ಎಷ್ಟು ಜನ ಮಾತಾಡ್ತಾನೋ, ಎಷ್ಟು ಜನ ಬೈತಾನೆ ಅಂತ ಸಂತೋಷ ಪಡ್ತಾರೆ. ಅದೇ ತರ ನಿಂದಾಸ್ತುತಿ ಭಗವಂತನಿಗೆ ಸ್ತುತಿ ಮಾಡೋದು ಒಂದೇ, ನಿಂದನೆ ಮಾಡೋದು ಒಂದೇ. ಅವರು ಇದು ಉದ್ದೇಶಪೂರ್ವಕ ಮಾಡ್ತಿಲ್ಲ. ಆಗ ಏಕಿದ್ದಾಗ ರಾಮ ಅಂತೀವಿ, ಹಾಗೆ ಮೌನನೆ ಮಾಡಿದ್ದಾರೆ. ಈ ರಾಮದಾಸ ತನ್ನ ಗತಕರ್ಮದಿಂದ ಬಂಧಿತನಾಗಿದ್ದಾನೆ. ರಾಮದಾಸ ಗತಕರ್ಮದಿಂದ ಬಂಧಿತನಾಗಿದ್ದಾನೆ. ಕಠಿಣ ಶಿಕ್ಷೆ, ರಕ್ತ ಸಿಕ್ತ ದೇಹ, ಮಾನಸಿಕ ಹಿಂಸೆ. ಈ ರಾಜಾರಾಮ ಯಾಕಪ್ಪ ಅವನನ್ನು ಪಾರು ಮಾಡಿಲ್ಲ ಅಂದ್ರೆ ಅವನು ರಾಜಧರ್ಮಕ್ಕೆ ಅನುಗುಣವಾಗಿದ್ದಾನೆ. ರಾಜಧರ್ಮ, ಹಿಂದಿನ ರಾಜಧರ್ಮ ಏನಿದೆ, ಇವನು ರಾಜಾರಾಮ ಮತ್ತೊಬ್ಬ ರಾಜ, ಹಿಂದಿನ ರಾಜ ನವಾಬ, ಅವನು ಏನೋ ಶಿಕ್ಷೆ ವಿಧಿಸಿದ್ದಾನೆ. ಅದಕ್ಕೆ ಮಧ್ಯ ಬಂದ್ಬಿಟ್ಟು ತಡೆ ಹಾಕ್ಬಿಟ್ಟು ಇಲ್ಲ ಅವನನ್ನ ಪವಾಡ ಮಾಡಿ ನಿಲ್ಲಿಸ್ಬಿಟ್ರೆ ಆಗ ರಾಜಾರಾಮನ ಮಹತ್ವ ಏನಾಗುತ್ತೆ? ರಾಜಾರಾಮಂದು ಇನ್ನೊಂದು ಕಥೆನೂ ಗೊತ್ತು. ರಾಜಾರಾಮ ತನ್ನ ಬದ್ದಿ ಸೀತೆ ಮೇಲೆ ಅಪವಾದ ಬಂದಾಗ ಗೊತ್ತಿತ್ತು ಅವಳು ನಿರಾಪರಾಧಿ ನಿಷ್ಕಾಂಕ್ಷಿ. ಆದರೂ ಯಾಕೆ ಮಧ್ಯ ಪ್ರವೇಶಿಸಿಲ್ಲ ಅಂದ್ರೆ ಅವನಿಗೆ ಮನಸ್ಸಲ್ಲಿ ಹೋರಾಟ ಆಗುತ್ತೆ, ನೊಂದು ಆಗುತ್ತೆ, ನಾನು ಇದು ಮಾಡಬಾರ್ದು. ಆದರೂ ಕಠಿಣ ಶಿಕ್ಷೆ ತಗೋತಾನೆ. ಆಮೇಲೆ ಕೆಲವರು ಸ್ತ್ರೀವಾದಿಗಳು ಹೇಳ್ತಾರೆ, ಅಯ್ಯೋ ಅವನು ಬಹಳ ತಪ್ಪು, ಗರ್ಭಿಣಿ ಈ ಮಾತೇನ ಅವನು ಬಿಡಿಸ್ಬೋದ, ಶ್ರೀರಾಮ ಕಠಿಣ ಹೂಡಿರ್ತಾರೆ. ಆದರೆ ಒಂದು ವೇಳೆ ರಾಮ ಈಡಾಗ್ಬಿಟ್ಟು, ರಾಮ ಒಪ್ಪು ಸೀತೆನ ಯಾವ ಮಾತು ಅಗಸಿನ ಮಾತನ್ನು ತೆಗೆದಾಕ್ಬಿಟ್ಟು ಮಾಡಿದ್ರೆ ಅದೇ ಜನ ಏನೇನೋ ರಾಮ ಪಕ್ಷಪಾತಿ, ಸ್ವಜನ ಪಕ್ಷಪಾತಿ, ತನ್ನ ಹೆಂಡತಿ ದೇವ್ಬಿಟ್ಟು ಪಕ್ಷ ಮಾಡಲ್ಲ, ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಅಂತೇಳಿ ಮಾಡ್ತೀವಿ. ಅದೇ ಥರ ಅಂತ ಶ್ರೀರಾಮ ತನ್ನ ಭಕ್ತ, ಪರಮ ಭಕ್ತನಿಗೆ ಏನ್ ಮಾಡ್ತಾನೆ, ಆಗಲಿ ಅವನು ಅನುಭವಿಸ್ತೀವಿ ಅವನ ಧರ್ಮನ, ನಾವು ನಮ್ಮ ಧರ್ಮಕ್ಕೆ ಕಟ್ಟಿಬಿಡೋಣ ಅಂತೇಳಿ ರಾಜು. ಅವನು ಇನ್ನೊಂದು ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡೋದು ಸ್ವತಃ ರಾಜ, ಅವರು ರಾಜಾರಾಮ ಮಾಡ್ತಿದ್ದ. ಅದಕ್ಕೋಸ್ಕರ ಈ ರಾಮದಾಸ ಏನೇನು ಅದನ್ನು ಹರುತ್ತಾನೆ, ಅದನ್ನ ಪ್ರಯೋಜನ ಆಗ್ತಾ ಇದ್ದಾಗ ತಾಯಿ ಸೀತಮ್ಮನಿಗೆ ಹೇಳ್ತಾರೆ. ಈಗ ಮಕ್ಕಳು ತಂದೆ ಹಠ ಮಾಡ್ತಿರ್ತಾರೆ, ಮಾತಾಡ್ಸಲ್ಲ, ಸಿಟ್ಟಾಗಿರ್ತಾರೆ. ಆಗ ಮಕ್ಕಳು ಏನು ಮಾಡ್ತಾರೆ, ಅಮ್ಮನ ಹತ್ರ, ಅಮ್ಮ ಅಪ್ಪ ಸಿಟ್ಟಾಗಿದ್ದಾರೆ, ನೀನು ಹೇಳಮ್ಮ, ಸಮಾಧಾನ ಮಾಡೋಣ, ಅವರನ್ನು ಸರಿ ಮಾಡೋಣ ಅಂತ ಹೇಳಿದಾಗೆ ಈ ರಾಮದಾಸರು ರಾಮಚಂದ್ರರು ನಾಪೈ ಛಲಮು చేసినారు ಸೀತಮ್ಮ ಚಪ್ಪವಮ್ಮ. ಇದು ಅಸಾವೇರಿ ರಾಜ್ಯ. రామచంద్రలు నాపై చలము
చేసినారు సీతమ్మ సీతమ్మ చేపవమ్మ రామచంద్రులు నవై చలము చేసినారు సీతమ్మ చేపవమ్మ కట కట విననేమి సేయాదు కట కట విననేమి సేయాదు కఠిన చిత్తుని మనసు కరగదు కర్మమూలెటలుంటేనో కదా ధర్మమే కుందనమ్మ రామచంద్రులు నాపై చలము చేసినారు సీతమ్మ సీతమ్మ చేపవమ్మ దిన దినపు నీ చుట్ట దిన దినము నీ చుట్ట దిన దినతో తీరుగా దిక్కు ఎవరిగో దిక్కు ఎవరిగో దీన పోషకడన చూవేడతి దీನ ಪೋಷಕಡೆನ ಬೇಡತಿ ದಿಕ್ಕುಗಳನ್ನಿಯು ಪ್ರಕಟಮಯೇನು ఒక మాటనైనా వినడు ఎక్కడే మని తలెతనమ్మ రామచంద్రులు నాపై చలము చేసినారు సీతమ్మ సీతమ్మ చెప్పవమ్మ దశరథుడో ఎంతో దయశాలి అనకొంటి దశరథుడో ఎంతో దయశాలి అనకొంటి ధర్మహీనుడే ఓ దాస జనలకు దాతాజి జడట దాస జనలకు దాతాజి జడట వాసిక భద్ర గిరిజుడట రామదాసుని నేలాడట రఘుకులాంబుది సోమగిటట రామచంద్రులు నాపై చలము చేసినారు సీతమ్మ చెప్పవమ్మ ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ಆನಂದ ಬೆಳೆಯುವಾಗ ದಾಸರಿಗೆ
ಜ್ಞಾನಿಗಳ ರಸ ನೀನಲ್ಲದೆ ಜಗತ್ತಿನ್ನು ಜ್ಞಾನಿಗಳ ರಸ ನೀನಲ್ಲದೆ ಜಗತ್ತಿನ್ನು ಮನದಿಂದಲಿ ಕಾಯೋ ಮಾನದಿಂದಲಿ ಕಾಯೋ ದೊರೆಗಳ ನಾಡೆನು ನೀನೇ ನೀನೇ ದಯಾಳು ನೀನೇ ದಯಾಳು ನಿರ್ಮಲದಿಂದ ಗೋವಿಂದ ನಿಗಮ ಗೋಚರ ಮುಕುಂದ ದಾತವಾಂತಕ ದೀನ ಜನ ಮಂದಾರನು ಮೌನಿ ಮಾನಸ ಹಂಸನೆ ಮೌನವಾದೆನೋ ನಿನ್ನ ಮೌನವಾದೆನೋ ನಿನ್ನ ಧ್ಯಾನದಂದಲೀಗ ಸಾನುರಾಗಲಿ ಕಾಯೋ ಸಾನುರಾಗಲಿ ಕಾಯೋ ಸನಕಾರಿ ವಂದ್ಯಾನೆ ನೀನೇ ದಯಾಳು ನಿಬಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಬಗೆ ಬಗೆಯಿಂದಲೇ ಬಗೆ ಬಗೆಯಿಂದಲೇ ಸ್ತುತಿಪೆನೋ ನಗರ ಖಗಪತಿ ವಾಹನನೇ ಮಗುವಿನ ಮಾತಿದು ಮಗುವಿನ ಮಾತಿದು ನಗುತ್ತ ಕೇಳಿ ನೀನು ಬೇಕಾದಿಂದಲೇ ಕಾಯೋ ಸಾಗರ ಶಯನವೇ ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ಮಗೋಚರ ಮುಕುಂದ ಬಗೆ 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 ಬಗೆಯಿಂದಲೇ ಸ್ತುತಿಪೆನೋ ನಗರ ಭಗವತಿ ವಾಹನನೇ ಮಗುವಿನ ಮಾತಿದು ಕುತ ಕೇಳಿ ನೀನು ಬೇಕಾದಿಂದಲೇ ಕಾಯೋ ಸಾಗರ ಸಾಗರ ಶಯನವೇ ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಮಂದರೋದ್ಧರ ಅರವಿಂದ ಲೋಚನ ನಿನ್ನ ಕಂದನೆಂದೆನಿಸೋ ಎನ್ನ ಸಂದೇಹ ಬೇಡವೋ ಸ್ವಾಮಿ ಮುಕುಂದನೇ ಬಂದೆನ್ನ ಸರಗೋನಿ ಶ್ರೀ ಪುರಂದರ ವಿಠಲನೇ ನೀನೇ ದಯಾಳು ನಿರ್ಮಲ ಗೋವಿಂದ ನಿಗಮ ಗೋಚರ ಕುಂದ ಜ್ಞಾನಿಗಳ ರಸ ನೀಡಲಾದೆ ಜಗತ್ತಿನ್ನು ಮನದಿಂದಲೇ ಕಾಯೋ ದೊರೆಗಳ ಕಾಣೆನು ಸ್ವಲ್ಪ ಕಾಫಿ ತಗೊಳ್ಳಿ ಅಣ್ಣ, ಹಾಕೊಡ್ಲಾ ಲೋಟಕ್ಕೆ?
ಆಶಪಾಶಗಳಲ್ಲಿ ಗಾಸಿಬಿದೆನೋ ರಂಗ ದೋಷರಹಿತ ಪರಮೇಶ ರಕ್ಷಿಸೋ ಎನ್ನ ದಾಸಾನೆಂದೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ತರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ ದುರುಳ ದೈತ್ಯನ ಪಿಡಿದು ಕರುಳ ಬಗೆದ ಹರಿ ದಾಸಾನೆಂದೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಎಲ್ಲ ಭಕ್ತರ ಮನಸಲಿಸಿ ಸಲಹುವ ಮರಿನಾಥಪುರದ ಚೆಲುವ ಶ್ರೀಕೃಷ್ಣನೇ ದಾಸಾನೆಂದೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ದಾಸಾನೆಂದೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಬ್ರಹ್ಮವಗಟ್ಟೆ ಪರಬ್ರಹ್ಮ ತತ್ವವನ್ನು ಪ್ರತಿಪಾದಿಸುವ ಅಣ್ಣಮಯ್ಯನವರ ಕೀರ್ತನೆ ಬಹುದಿರಾಗಲಿದೆ. ಬ್ರಹ್ಮವಗಟ್ಟೆ ಬ್ರಹ್ಮ ಒಬ್ಬನೇ ಪರಬ್ರಹ್ಮ, ಅವನೇ ಪರಬ್ರಹ್ಮ. ಅವರಿಗೆ ಅನೇಕ ಹೆಸರು. ಅಣ್ಣಮಯ್ಯನವರು ಹರಿಯನ್ನು ಪರಬ್ರಹ್ಮ ಅಂತ ಕರೀತಾರೆ. ಕೆಲವರಿಗೆ ಹರ ಪರಬ್ರಹ್ಮ, ಇನ್ನು ಕೆಲವರಿಗೆ ರಾಮ ಪರಬ್ರಹ್ಮ, ಇನ್ನು ಕೆಲವರಿಗೆ ಗಣಪತಿ ಪರಬ್ರಹ್ಮ. ಬ್ರಹ್ಮವಗಟ್ಟೆ ಎಲ್ಲರಿಗೂ ಶ್ರೀಹರಿ ಅಂತರಾತ್ಮ ಅಂದರೆ ಎಲ್ಲರಲ್ಲಿರುವುದು ಅಂತರಾತ್ಮ ಒಂದೇ. ಎಲ್ಲ ಜೀವ ಜಂತುಗಳಲ್ಲೂ ಪರಮಾತ್ಮ ಚೈತನ್ಯ ರೂಪವಾಗಿರ್ತಾರೆ. ಎಲ್ಲ ಜೀವರಾಶಿಗಳಲ್ಲೂ ಅವನೊಬ್ಬರೇ, ಅವರಲ್ಲಿ ಭೇದ ಇಲ್ಲ. ಶಂಕರಾಚಾರ್ಯರು ಶ್ರೀ ಶಂಕರಾಚಾರ್ಯರು ಕಾಶಿಯಲ್ಲಿ ಸ್ನಾನ ಮಾಡಿ ಬರ್ತಿರುವಾಗ ಸೇತುವೆ ಬಳಿ ಒಬ್ಬ ಚಾಂಡಾಳ ಎದುರುಗಡೆ ಬರ್ತಾರೆ. ದೂರ ಸರಿ ಒಂದೇ ಭೂಮಿ, ಎಲ್ಲಿ ಸರಿರಪ್ಪ, ನೀನೇ ಹೇಳಿದ್ಯಾ ಎಲ್ಲ ಒಂದೇ, ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತ ನೀನೇ ಹೇಳ್ತೀಯಲ್ಲ ಹೇಗಪ್ಪ. ಆಗ ಶಂಕರನಿಗೆ ಸಾಕ್ಷಾತ್ ಗುರು ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡ್ತಾರೆ. ಅವರು ಸಾಕ್ಷಾತ್ ಪರಮೇಶ್ವರನೇ. ಈ ಸಾಲನ್ನು ಈ ಬ್ರಹ್ಮವಗಟ್ಟೆಯಲ್ಲಿ ಒಂದು ಲೈನ್ ತರ್ತಾರೆ. ಚಂಡಾಳರುಂಡೇಟಿ ಸರಿಭೂಮಿ ಒಗಟ್ಟೆ, ಅದನ್ನು ಲೈಟ್ ಭಾಗದಲ್ಲಿ ಬರುತ್ತೆ. ಈ ಮೊದಲಿಗೆ ಅಣ್ಣಮಯ್ಯ ಅದ್ವೈತ ಸಿದ್ಧಾಂತವನ್ನು ಒಪ್ಕೊಂಡಿದ್ರು. ತರುವಾಯ ವಿಶಿಷ್ಟಾಂತ ಸಿದ್ಧಾಂತವನ್ನು ಒಪ್ಪಿಕೊಂಡ್ರು. ಎಲ್ಲ ಒಂದೇ. ಅವರು ಹೇಳುವ ಪ್ರಕಾರ ಚಂಡಾಳರುಂಡೇಟಿ ಸರಿಭೂಮಿ ಒಗಟ್ಟೆ. ಈಗ ಈ ಬ್ರಹ್ಮವಗಟ್ಟೆ ಇದು ಬೋಧಿರಾಗಲಿದೆ. ತಂದನಾನಾ ಹರಿ ತಂದನಾನಾ ಭಗ ತಂದನಾನಾ ಪುರೇ ತಂದನಾನಾ 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 ಹರ ತಂದನಾನಾ. ಬ್ರಹ್ಮವಗಟ್ಟೆ 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 ಪರ ಬ್ರಹ್ಮವಗಟ್ಟೆ. ತಂದವರು ಹೀನಾದಿಕಮುರೇನು ತಂದವರು ಹೀನಾದಿಕಮುರೇನು
అనాదికము లేవు. అందరికీ శ్రీహరే అంతరాత్మ. ఎందుకో జంతుకులమంతా ఒకటే, అందరికీ శ్రీహరి అంతరాత్మ. అందరికీ శ్రీహరి అంతరాత్మ, హరి అంతరాత్మ. బ్రహ్మ ఒకటి, బ్రహ్మం ఒకటి, బ్రహ్మ ఒకటి, బ్రహ్మ ఒకటి, బ్రహ్మ ఒకటి, పర బ్రహ్మ ఒకటి. నిండారాజు నిద్రించాలిదే ఒకటి, నిండారాజు నిద్రించాలిదే ఒకటి. అండైనా బంధువులే అది ఒకటి.